ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಶ್ಮೀಸ್ ಕಿಚನ್. ಮಂಗಳೂರು ಬನ್ಸ್ ರೆಸಿಪಿ ನೋಡೋಣ. ಇದಕ್ಕೆ ಬಾಳೆಹಣ್ಣು, ಏಲಕ್ಕಿ ಬಾಳೆಹಣ್ಣು 4, 1 ಸ್ಪೂನ್ ಸಕ್ಕರೆ, ಮೊಸರು, ಅದನ್ನು ಗ್ರೈಂಡ್ ಮಾಡಿ ಪೇಸ್ಟ್ ರೆಡಿ ಮಾಡ್ಕೊಳ್ಳೋದು. ಇದಕ್ಕೆ ಮೈದಾ ಹಿಟ್ಟು, ಜೀರಿಗೆ, ಗ್ರೈಂಡ್ ಮಾಡ್ಕೊಂಡಿರೋ ಪೇಸ್ಟು, ಸ್ವಲ್ಪ ಉಪ್ಪು, ಅಡುಗೆ ಸೋಡಾ ಹಾಕಿ ನೀರು ಹಾಕ್ಕೊಂಡು ಸೇಮ್ ಪೂರಿ ಹಿಟ್ಟಿನ ಅದಕ್ಕೇ ನಾವು ಕಲಿಸ್ಕೋಬೇಕು. ಸ್ವಲ್ಪನೇ ನೀರು ಆ್ಯಡ್ ಮಾಡಿಕೊಂಡು ನೋಡಿ, ಇದನ್ನು ಉದುಕ್ ಬರೋಕ್ಕೆ ಬಿಟ್ಟಿದ್ದೀನಿ ನಾನು. ಇಡೀ ರಾತ್ರಿ 1 ನೈಟ್ ಬಿಟ್ರಿ ಅಂತಂದರೆ ತುಂಬ ಚೆನ್ನಾಗಿ ಬರುತ್ತೆ. ಭಟ್ರು ಹೀಗೆ ಮಾಡೋದು. ಆನಂತರ ಬೆಳಗ್ಗೆ ನೀವು ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಮುಂಚೆ ಇದನ್ನು ಸ್ವಲ್ಪ ಚೆನ್ನಾಗಿ ನಾದಿಟ್ಕೋಬೇಕು. ನಂತರ ಒಂದೊಂದೇ ಉಂಡೆ ಮಾಡ್ಕೊಳ್ಳೋಣ. ಪೂರಿ ಹಿಟ್ಟಿನ ಅದಕ್ಕೆ ಕಲಸಿಟ್ಕೊಂಡಿರೋ ಬನ್ಸ್ ಹಿಟ್ಟನ್ನು ತೊಗೊಂಡು ಈಗ ನಾದ್ಕೊಳ್ಳೋದು. ಒಂದೊಂದೇ ಪೂರಿನ ಲಟ್ಟಿಸ್ಕೊಳ್ಳೋದು. ಬನ್ಸ್ನ ನೋಡಿ, ಪೂರಿ ತೆಳ್ಳು ಮಾಡ್ತೀವಿ, ಇದು ಬನ್ಸ್ ಸ್ವಲ್ಪ ದಪ್ಪ ಮಾಡ್ಕೋಬೇಕು. ಆವಾಗ ನಮಗೆ ಫ್ಲಫಿಯಾಗಿ ಚೆನ್ನಾಗಿ ಬರುತ್ತೆ. ಕಾದಿರೋ ಎಣ್ಣೆಯಲ್ಲಿ ಅದ್ರ ಮೇಲೆ ಕಾದಿರೋ ಎಣ್ಣೆ ಸ್ವಲ್ಪನೇ ಹಾಕ್ಕೊಳ್ತಾ ಬಂದರೆ ನೋಡಿ ಚೆನ್ನಾಗಿ ಉಬ್ಬುತ್ತೆ. ಮಂಗಳೂರು ಬನ್ಸ್ ಮನೆಯಲ್ಲೇ ಈಸಿಯಾಗಿ ನಾವು ಆರಾಮಾಗಿ ಮಾಡ್ಕೋಬೋದು. ಟೇಸ್ಟಿಯಾಗಿರುವಂಥ ಮಂಗಳೂರು ಬನ್ಸ್ ಮನೆಯಲ್ಲೇ ರೆಡಿ ಆಗುತ್ತೆ. ಮಕ್ಕಳು ಕೇಳಿದಾಗ ನಾವು ಆರಾಮಾಗಿ ಮನೇಲಿ ಈಸಿಯಾಗಿ ಮಾಡಿಕೊಡ್ಬೋದು. ಇದನ್ನು ತೆಂಗಿನಕಾಯಿ ಚಟ್ನಿ ಜೊತೆಗೆ ಇಲ್ಲ ವೆಜ್ ಕುರ್ಮಾ ನಾವು ಸರ್ವ್ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ. ನೋಡಿ, ಒಳಗಡೆ ಫ್ಲಫಿಯಾಗಿ ತುಂಬ ಚೆನ್ನಾಗಿ ಬಂದಿದೆ, ಮೆತ್ತವಾಗಿ. ನೋಡಿ, ಲೇಯರ್ಸ್ ನಾನು ನಿಮ್ಗೆ ತೋರಿಸ್ತೀನಿ. ತುಂಬಾ ಚೆನ್ನಾಗಿ ಬಂದಿದೆ. ವಾವ್! ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಟ್ರೈ ಮಾಡೋದು ಮರಿಬೇಡಿ.